ಅದಕ್ಕೆ ಏನು ಗೊತ್ತಾ, ನನ್ನ ಫ್ರೆಂಡ್ ಮನೇಲಿ ದಿನ ರೈಸ್ ಉಳಿಯುತ್ತಂತೆ. ಅದಕ್ಕೆ ಅವಳು ಎಷ್ಟೇ ಮಾಡಿದ್ರೂ ಖಾಲಿನೇ ಆಗಲ್ಲ ಅಂತೆ, ಉಳ್ದೇ ಉಳಿಯುತ್ತಂತೆ. ಡೈಲಿ ರೈಸ್ ವೇಸ್ಟ್ ಆಗ್ತಿದೆ ಅಂತ ಹೇಳ್ಕೊಂತ ಬೇಜಾರು ಮಾಡ್ಕೊತಿದ್ಲು ಪಾಪ. ಎಲ್ರೂ ಮನೇಲೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಲ್ವಾ? ಹೌದು, ಆದರೆ ಅದಕ್ಕೆಲ್ಲ ನನ್ನ ಹತ್ರ ಒಂದು ಒಳ್ಳೆ ಸೊಲ್ಯೂಷನ್ ಇದೆ. ಉಳಿದಿರೋ ಅನ್ನನ ಯೂಸ್ ಮಾಡಿ ಒಳ್ಳೆ ರೊಟ್ಟಿ ಮಾಡ್ಬೋದು. ಇವತ್ತು ಅದನ್ನು ಎಲ್ರಿಗೂ ಹೇಳ್ಕೊಡೋಣ ಬಾ, ಹೇಗೆ ಮಾಡೋದು ಅಂತ. ಉಪ್ಪು, ಅಕ್ಕಿ ಹಿಟ್ಟು, ಅನ್ನ, ಎಣ್ಣೆ, ನೀರು. ಒಂದು ಮಿಕ್ಸಿ ಜಾರಿಗೆ ಇವಾಗ ಅನ್ನ ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಯಾವ ಪ್ರಮಾಣದಲ್ಲಿ ಅನ್ನ ತೊಗೊಂಡಿರ್ತೀವಿ ಅದೇ ಪ್ರಮಾಣದಲ್ಲಿ ನಾವು ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೇಕು. ಹಾಕ್ಕೊಂಡು ನೀರು ಹಾಕಬಾರ್ದು, ಹಾಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ನೈಸ್ ಆಗೋ ತನಕ ರುಬ್ಕೊಂಡು ಹಗ್ಲವಾಗಿರೋ ಪ್ಲೇಟು ಇಲ್ಲ ಅಂದರೆ ಒಂದು ಪಾತ್ರೆ ಅದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ದೊಡ್ಡದಾಗಿರಲಿ, ಯಾಕಂದರೆ ನಾವು ಅದನ್ನೆಲ್ಲ ಮಿತ್ಕೋಬೇಕಲ್ಲ, ಹಾಗಾಗಿ ಒಂದು ಸ್ವಲ್ಪ ದೊಡ್ಡದಿದ್ರೆ ಮಿತ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ. ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ನಾನು. ಆ್ಯಕ್ಚುಲಿ ನಮ್ಮ ಮನೇಲಿ ರೊಟ್ಟಿ ಅಂದರೆ ಎಲ್ರಿಗೂ ತುಂಬ ಇಷ್ಟ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಅದಕ್ಕೇ ಇವಾಗ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಚೆನ್ನಾಗಿ ನಾದ್ಕೊಳ್ಳೋಣ. ಜಾಸ್ತಿ ಇದ್ದರೆ ನೀವು 2 ಭಾಗದಂತೆ ಸಪ್ರೇಟ್ ಮಾಡಿಬಿಟ್ಟು ಸ್ವಲ್ಪನೇ ಮಿತ್ಕೊಳ್ಳಿ. ನಾನು ಈಗ ಸ್ವಲ್ಪನೇ ಮಿತ್ಕೊಳ್ತೀನಿ. ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಿತ್ಕೊಂಡು ಅದ್ರ ಜೊತೆಗೆ ಒಂಚೂರು ಎಣ್ಣೆ ಕೂಡ ಸೇರಿಸ್ಕೊಂಡು ಮಿತ್ಕೊಂಡ್ರೆ ಸ್ಮೂತ್ ಆಗುತ್ತೆ. ನಾನಿವಾಗ ಎಣ್ಣೆ ಹಾಕ್ಕೊಂಡು ಮಿತ್ಕೊಳ್ತೀನಿ. ಅಯ್ಯೋ, ನೈಟಿಂದು ಅನ್ನ ಮಿಕ್ಬಿಟ್ಟಿದೆ, ಏನು ಮಾಡೋದು, ವೇಸ್ಟ್ ಆಗುತ್ತೆ ಅನ್ನೋ ಯೋಚನೆನೇ ಬೇಕಾಗಿಲ್ಲ. ನಾವು ಈಸಿಯಾಗಿ ರೊಟ್ಟಿ ಮಾಡ್ಕೋಬೋದು. ಅಕಸ್ಮಾತ್ ನೈಟ್ ಅನ್ನ ಮಿಕ್ಕಿಲ್ಲ ಅಂದರೂ ನಾವು ಬೆಳಗ್ಗೆ ಹೊತ್ತು ಬಿಸಿ ಅನ್ನ ಮಾಡಿಕೊಂಡು ಅದನ್ನು ಸ್ವಲ್ಪ ಆರಿಸ್ಕೊಂಡು ನಾವು ರೊಟ್ಟಿ ಮಾಡ್ಕೋಬೋದು. ಇವಾಗ ಎರಡೂ ನಾನು ಚೆನ್ನಾಗಿ ಮಿತ್ಕೊಂಡಿದ್ದೀನಿ. ಈಗ ಮಿತ್ಕೊಂಡಾದಮೇಲೆ ನಾನು ಒಂದು 5ರಿಂದ 10 ನಿಮಿಷ ಅದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ. ಹಿಟ್ಟು ನೆನೆಯೋ ಅಷ್ಟರಲ್ಲಿ ನಾವು ಬೇಕಾದರೆ ಚಟ್ನಿ ಅಥವಾ ಗ್ರೇವಿ ಏನಾದರೂ ಮಾಡ್ಕೋಬೋದು. ಈಗ ಹಿಟ್ಟು ನೆಂದಿದೆ, ಈಗ ನಾನು ಉಂಡೆಗಳು ಮಾಡ್ಕೊತೀನಿ. ಮಾಮೂಲಿ ನಾವು ಚಪಾತಿಗೆ ಹೇಗೆ ಉಂಡೆ ಮಾಡ್ಕೊತೀವಿ ಆ ಥರ ಉಂಡೆಗಳನ್ನ ಮಾಡಿಕೊಂಡು ಇವಾಗ ಎತ್ತಿಟ್ಕೊಬಿಡೋಣ. ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ ನಾನು. ಇವಾಗ ಚಪಾತಿ ಮಣೆಗೆ ನಾವು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಉಂಡೆ ಹಾಕ್ಕೊಂಡು ಚಪಾತಿ ಲಟ್ಟಿಸೋದ್ರಲ್ಲಿ ಲಟ್ಟಿಸ್ಕೊಳ್ಳೋಣ. ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಕೋಬೋದು, ಇದು ಕಿತ್ತೋಗುತ್ತೆ ಆ ಥರ ಭಯನೇ ಬೇಡ. ಈಸಿಯಾಗಿ ನಾವು ಲಟ್ಟಿಸ್ಕೊಳ್ಳೋಣ. ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಬೇಕಾದರೂ ಲಟ್ಟಿಸ್ಕೋಬೋದು. ನಾನಿಲ್ಲಿ ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಹಂಚು ಕಾಯ್ತಿದೆ. ಹಂಚು ಮೇಲೆ ಹಾಕ್ಕೊಂಡು ಅದಕ್ಕೆ ನಾವು ಸ್ವಲ್ಪ ನೀರು ಸವರಿಸ್ಕೊಳ್ಳೋಣ. ನೀವು ಬೇಕಾದರೆ ಬಟ್ಟೆ ಯೂಸ್ ಮಾಡ್ಬೋದು, ಕಾಟನ್ ಬಟ್ಟೆ. ನಾನು ಕೈಯಲ್ಲೇ ಹಾಕ್ತಾಯಿದ್ದೀನಿ. ಈ ಥರ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಬಿಟ್ಟು ನಾವು ಈಗ ಬೆಂದ ಮೇಲೆ ತಿರ್ಸ್ಕೊಳ್ಳೋಣ. ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ತಿರ್ಸ್ಕೊಂಡು ಎರಡೂ ಸೈಡ್ ಕೂಡ ಬೇಯಿಸ್ಕೊಳ್ಳೋಣ. ರೊಟ್ಟಿಗೆ ನೀವು ಯಾವ ಕಾಂಬಿನೇಷನ್ ಆದರೂ ತೊಗೋಬೋದು. ಗ್ರೇವಿ, ಚಟ್ನಿ ಅಥವಾ ನಾನ್ ವೆಜ್ ತಿನ್ನೋರಾದರೆ ಮಟನ್, ಚಿಕನ್ ರೆಸಿಪಿಗಳು ಯಾವ ರೆಸಿಪಿನಾದರೂ ಈ ರೊಟ್ಟಿಗೆ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈಗ ರೊಟ್ಟಿ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಈಸಿ ಮಾಡೋದು. ಮಾಡಾದ್ಮೇಲೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ತುಂಬ ಜನಕ್ಕೆ ರೊಟ್ಟಿ ತಟ್ಟಕ್ಕೆ ಬರಲ್ಲ, ಆದರೂ ರೊಟ್ಟಿ ತಿನ್ಬೇಕಂತ ಆಸೆ ಅಂತೂ ಇದ್ದೇ ಇರುತ್ತೆ. ಇದು ತುಂಬ ಈಸಿ ಮೆಥಡು, ಎಲ್ಲರೂ ಮಾಡ್ಕೊಂಡು ತಿನ್ಬೋದು. ಒಂದ್ಸಲ ಟ್ರೈ ಮಾಡಿ, ಮತ್ತೆ ನೀವೇ ಮಾಡ್ಕೊಂಡು ತಿಂತೀರಾ. ಫ್ರೆಂಡ್ಸ್, ಇದೇ ಥರ ಮೋರ್ ವೀಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅದಕ್ಕೆ ಅದನ್ನೇ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಮಣ್ಣಿನ ಪಾತ್ರೆಯಲ್ಲಿ ಊಟ ಮಾಡುವಾಗ ಎಲ್ಲರಿಗೂ ಸಹನೆ ಇತ್ತು.